ಬೆಳೆದಂತಹ ಉಗುರನ್ನು ಕತ್ತರಿಸುವಾಗ ನೋವಾಗುವುದಿಲ್ಲ ಕಂದ. ಸರಿ. ಅದೇ ಕತ್ತರಿ ಉಗುರಿನ ಬುಡಕ್ಕೆ ಬಿದ್ದಾಗ ಅಸಾಧ್ಯ ನೋವಾಗ್ತದೆ. ಆದರೆ ನಿಮ್ಮ ಬಾಯಿ ಇಂಥ ಮಾತುಗಳೇಕೆ ಗುರುಗಳೇ? ಮನೆಯಲ್ಲಿ ಬೆಳೆದು ನಿಂತಹ ಮಗಳಿರುವಾಗ ಮಾತಾಪಿತರಿಗೆ ಮದುವೆ ಮಾಡಿಕೊಡುವುದಕ್ಕೆ ಕಷ್ಟವಾಗ್ತದೆ ವಿನಃ ಅವರಿಗೆ ವೇದನೆಯಾಗುವುದಿಲ್ಲ. ಸರಿ. ಅದೇ ಬೆಳೆದು ನಿಂತ ಮಗಳು ತನಗೆ ಬೇಕಾದ ಹುಡುಗನನ್ನು ಆರಿಸಿ ಮನೆ ಬಿಟ್ಟು ಹೊರಟು ಹೋದಾಗ ಸಹಿಸುವುದಕ್ಕೆ ಅಸಾಧ್ಯವಾದ ನೋವಾಗ್ತದೆ ಕಂದ. ಆದರೆ ನಮ್ಮ ಆಶ್ರಮದಲ್ಲಿ ಇಂಥ ಮಾತುಗಳೇಕೆ ಗುರುಗಳೇ? ನಮ್ಮ ಶಕುಂತಳೆ ಜೀವನದಲ್ಲಿ ಜಾರಿ ಬಿಟ್ಟಳು. ನಮ್ಮ ಶಕುಂತಳೆ ಎಡವಿದೆ. ನಾನಿಲ್ಲದಂತಹ ವೇಳೆಯಲ್ಲಿ ರಾಜ ದುಷ್ಯಂತನನ್ನು ಗಾಂಧರ್ವ ವಿಧಿಯಿಂದ ವಿವಾಹವಾಗಿದ್ದಾಳೆ. ಪರಿಣಾಮವಾಗಿ ಫಲವತಿಯಾಗಿದ್ದಾಳೆ. ಗಂಡನ ಮನೆಗೆ ಕಳುಹಿಸುವುದು ನಮ್ಮ ಧರ್ಮವಲ್ವೇ ಕಂದ. ಇನ್ನು ಉಳಿಸಿಕೊಳ್ಳುವುದರಲ್ಲಿ ಅರ್ಥ ಇಲ್ಲ ಗುರುಗಳೇ. ಹೆಣ್ಣು ಮಕ್ಕಳೇ ಹೋಗ್ತಾರೆ. ರಕ್ಷಣೆಗೆ ನೀನು ಹೋಗಿ ದುಷ್ಯಂತನ ವಶಕ್ಕೆ ಒಪ್ಪಿಸಿ ಬರ್ತೀಯೋ ಕಂದ? ಅಪ್ಪಣೆ ಗುರುಗಳೇ. ಹೋಗಿ ಮಗ. ಶಕುಂತಳ, ಅಪ್ಪನು ಹೊಣೆಗಾರಿಕೆಯನ್ನು ಜಾರಿಸಿಕೊಂಡ ಅಂತ ಭಾವಿಸಬೇಡ ಮಗ. ಜೀವನದಲ್ಲಿ ಕೆಲವೊಂದು ಅನುಭವದಿಂದಲೇ ಸಿದ್ಧಿಸಬೇಕು ವಿನಃ ಬಾಯಲ್ಲಿ ಹೇಳಿದ್ರೆ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ ಮಗ. ಹೋಗಿ ಬಾ ಕಂದ. ಸರಿಯಾಗಿ ಆಶ್ರಮ ಗಮನಿಸಿದೆಯೇ? ನೀನೇ ಸಾಕಿ ಬೆಳೆಸಿದಂತಹ ಪ್ರಾಣಿಗಳಲ್ಲಿ ಇಂದು ನಿನ್ನ ಜೊತೆಯಾಗಿ ಬರುವುದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಸರಿಯಾಗಿ ನೋಡಿ, ಸರಿಯಾಗಿ ನೋಡಿ. ಸಾಕಿದ ಪ್ರಾಣಿಗಳು ನನ್ನೊಂದಿಗೆ ಹೊರಟು ನಿಂತಂತೆ ಎಂಬುದ ಕೇವಲ ಪ್ರಾಣಿಗಳು ಮಾತ್ರ ಅಲ್ವೇ, ಆ ಕಡೆಯಲ್ಲಿ ಹಾರಿ ಬರುವ ಬಾನಾಡಿಗಳನ್ನು ನೋಡಿ. ಕಾಲಿಗಾಗಿ ಹಾರಿ ಬರುವ ಓ ಬಾನಾಡಿಗಳೇ, ಕೂಡ ನಿಂತ ನನ್ನ ಬಾಳು ಹಸನಾಗುವ ರೀತಿ ಹರಸಬೇಕು ನೀವು, ಹರಸಬೇಕು. ನನ್ನೊಲವಿನ ಮುದ್ದು ಮೊಲವೇ, ಬಿಡಲಾಗದೆ ಬಿಟ್ಟು ಹೋಗುವ ನನಗೆ ಕಣ್ಣೀರು ಶಾಪವನ್ನೆನಿಸದಿರು, ಶಾಪವನ್ನೆನಿಸದಿರು. ಸದಾ ನನ್ನ ಮನಸ್ಸನ್ನು ಕುಣಿಸುತ್ತಿದ್ದಂತ ಓ ಜಿಂಕೆಯೇ, ನಾನಿನ್ನೆಂತ ನಿನ್ನ ಮುದ್ದಿಸಲಿ, ಎಂದು ಮುದ್ದಿಸಲಿ. ಬಿಟ್ಟು ಹೋಗುವೆ ನನ್ನ ಕಾದಲನ ಸದನಗೆಂದು ಸೇರುವೆ. ನಾಳೆಯ ಎಲೆಯ ನಿಲಯ ಬಿಟ್ಟು ಹೋಗುವೆ ನನ್ನ ಕಾದಲನ ಸದನ ಎಂದು ಸೇರುವೆ. ಹೋಗುವೆ ಸೇರುವೆ ಹೂಗಳಿದ್ದ ಚಾರುಲತೆಗಳೇ. ಚಾರುಲತೆಗಳೇ, ನಟಿನಿಯನ ಹುಡುಗಿ ನಾನೇ ಹೂವಾಗುವ ಹಾಗೆ ಹರಸಿ ನನ್ನನ್ನು ಹರಸಿ.
ಹೋಗುವೆ ಹೋಗುವೆ ಸೇರುವೆ ಸೇರುವೆ ಆ ಆ ಆ